ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿ. ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪರೀಕ್ಷೆಯಲ್ಲಿ ದೋಷ, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ KET ನೋಟಿಸ್. ಯಾವ ಪರೀಕ್ಷೆಯಲ್ಲಿ ದೋಷ ಅಂತ ಎಲ್ಲರಿಗೂ ಗೊತ್ತಿದೆ. ಡಿಸೆಂಬರ್ 29 ನಡೆದಂತಹ ಮರು KS ಪೂರ್ವಭಾವಿ ಪರೀಕ್ಷೆಯಲ್ಲಿ ದೋಷ ಕಂಡುಬಂದಿತ್ತು. ಕನ್ನಡ ಭಾಷೆ ಅನುವಾದ ವಿಷಯದಲ್ಲಿ ದೋಷ ಕಂಡುಬಂದಿತ್ತು. ಸೊ ಆ ದೋಷಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ KET ನೋಟಿಸ್ ಕೊಟ್ಟಿದೆ. ಏನು ಇದರ ಬಗ್ಗೆ ಇನ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದ್ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಒಂದ್ಸಲ ಆಲ್ ಆಫ್ ಯು ವೆಲ್ಕಮ್. ಕರ್ನಾಟಕ ಲೋಕಸೇವಾ ಆಯೋಗ. ಕರ್ನಾಟಕ ಲೋಕಸೇವಾ ಆಯೋಗವು 2024 ಡಿಸೆಂಬರ್ 29ರಂದು 384 ಹುದ್ದೆಗಳ ಭರ್ತಿಗೆ ನಡೆಸಿದ್ದ ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ದೋಷ ಕಂಡುಬಂದಿರುವ ಕಾರಣ ಪರೀಕ್ಷೆ ರದ್ದುಪಡಿಸಬೇಕು ಎಂದು ಕೋರಿ ಹಲವು ಅಭ್ಯರ್ಥಿಗಳು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಮೊರೆ ಹೊಕ್ಕಿದ್ದರು. ಡಿಸೆಂಬರ್ 29 ನಡೆದಂತಹ KS ಪೂರ್ವಭಾವಿ ಮರುಪರೀಕ್ಷೆಯಲ್ಲಿ ಸಹ ದೋಷ ಕಂಡುಬಂದಿದೆ. ಏನು ದೋಷ ಗೊತ್ತೇ ಇದೆ ಎಲ್ಲರಿಗೂ. ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ದೋಷ ಕಂಡುಬಂದಿದೆ. ಅಂದರೆ ಈ ಅನುವಾದ ಅನ್ನೋದಕ್ಕಿಂತ ಕನ್ನಡ ಭಾಷೆಯಲ್ಲಿ ಬರೆದಂಥ ಪ್ರಶ್ನೆಗಳು ತಪ್ಪು ಬಂದಿದೆ ಅಂತ ಹೇಳ್ಬೋದು. ಅನುವಾದ ಅನ್ಬಾರ್ದು. ಯಾಕಂದರೆ ಅನುವಾದ ಅಂದರೆ ಇಂಗ್ಲೀಷಿಂದ ಇಂಗ್ಲೀಷ್ ಪ್ರಶ್ನೆ ಪ್ರಿಫರೆನ್ಸ್ ಆಗಿಬಿಡುತ್ತೆ. ಕನ್ನಡ ಪ್ರಶ್ನೆಗಳನ್ನು ತಯಾರು ಮಾಡುವಲ್ಲಿ ದೋಷ ಕಂಡುಬಂದಿದೆ ಅಂತ ಹೇಳ್ಬೋದು, ಅಥವಾ ಅನುವಾದದಲ್ಲೇ ದೋಷ ಕಂಡುಬಂದಿದೆ ಅಂತ ಹೇಳ್ಬೋದು. ಏನೇ ಇರಲಿ, ಮರುಪರೀಕ್ಷೆಯಲ್ಲಿ ಕಂಡುಬಂಥ ದೋಷ ಕಂಡುಬಂದಿತ್ತು. ಹಾಗಾಗಿ ಈ ಪರೀಕ್ಷೆಯನ್ನೇ ರದ್ದುಪಡಿಸ್ಬೇಕಂತೇಳಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆ ರದ್ದುಪಡಿಸ್ಬೇಕಂತೇಳಿ ಪರೀಕ್ಷಾ ಅಭ್ಯರ್ಥಿಗಳು ಹಲವು ಅಭ್ಯರ್ಥಿಗಳು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ KET ಅಂತ ಶಾರ್ಟ್ ಫಾರ್ಮಲ್ಲಿ ಅದನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಅಂತ ಇರ್ತಾರೆ, ಈ ಒಂದಕ್ಕೆ ಮೊರೆ ಹೊಕ್ಕಿದ್ರು. ಅಂದರೆ KET ಕೆಲಸ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರಿ ಅಧಿಕಾರಿಗಳ ಒಂದು ನ್ಯಾಯಾಲಯ. ಅದು ಸರ್ಕಾರಿ ಅಧಿಕಾರಿಗಳಿಗಾಗಿರುವಂತಹ ನ್ಯಾಯ ಮತ್ತು ಕುಂದುಕೊರತೆಗಳನ್ನು ಅವುಗಳು ಸಂಬಂಧಪಟ್ಟ ನ್ಯಾಯವನ್ನು ನೀಡುವಂಥ ಒಂದು ಟ್ರಿಬ್ಯುನಲ್ಲು. ಸೊ ಅದಕ್ಕೆ ಅವರು ಮೊರೆ ಹೊಕ್ಕಿದ್ರು. ಈ ಸಂಬಂಧ ಕೃಷ್ಣ ಮತ್ತಿತರರು ಸಲ್ಲಿಸಿರುವ ಅರ್ಜಿಯನ್ನು KET ನ್ಯಾಯಾಂಗ ಸದಸ್ಯ SY ವಟಾವಟಿ ಮತ್ತು ಆಡಳಿತ ಸದಸ್ಯೆ ಅಮಿತ್ ಪ್ರಸಾದ್ ಅವರಿದ್ದ ಪೀಠ ಮಂಗಳವಾರ ವಿಚಾರಣೆ ನಡೆಸಿತು. ಹೌದು, ಈ ಒಂದು ಸಂಬಂಧಪಟ್ಟಂಗೆ ರದ್ದನ್ನು ಈ ಎಕ್ಸಾಮ್ನ ರದ್ದು ಮಾಡಿ ಅಂತೇಳಿ ಮಧ್ಯಂತರ ಆದೇಶ ಕೊಡಿ ಅಂತ ಹಾಕಿದಂಥ ಅರ್ಜಿಯನ್ನು, ಕೃಷ್ಣ ಮತ್ತಿತರರು ಸಲ್ಲಿಸಿರುವ ಅರ್ಜಿಯನ್ನು KET ನ್ಯಾಯಾಂಗ ಸದಸ್ಯರಾದಂತಹ SY ವಟಾವಟಿ ಮತ್ತು ಆಡಳಿತ ಸದಸ್ಯರಾದಂಥ ಅಮಿತ್ ಪ್ರಸಾದ್ ಅವರಿದ್ದ ಪೀಠ ಮಂಗಳವಾರ ವಿಚಾರಣೆಯನ್ನು ನಡೆಸಿತು. ಕೆಲ ಕಾಲ ವಾದ ಪ್ರತಿವಾದ ಆಲಿಸಿದ ಬಳಿಕ ಪೀಠವು KPSC ಅಭಿಪ್ರಾಯ ಆಲಿಸದೆ ಯಾವುದೇ ಮಧ್ಯಂತರ ಆದೇಶ ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿತು. ಜೊತೆಗೆ ರಾಜ್ಯ ಸರ್ಕಾರ ಮತ್ತು KPSC ಪರ ವಕೀಲರಿಗೆ ನೋಟಿಸನ್ನು ಜಾರಿಗೊಳಿಸಲು ಆದೇಶಿಸಿತು. ಅಂದರೆ ಸಡನ್ನಾಗಿ ನಾವು ಮಧ್ಯಂತರ ಆದೇಶವನ್ನು ನೀಡೋಕ್ಕೆ ಬರಲ್ಲ, ಎಕ್ಸಾಮ್ ರದ್ದು ಮಾಡೋಕ್ಕೂ ಬರಲ್ಲ. ಹಾಗಾಗಿ ನಾವು KPSC ಏನು ಹೇಳುತ್ತೆ ಈ ಎಕ್ಸಾಮ್ ರಿಲೇಟೆಡಾಗಿ ಅದನ್ನು ಅವರ ವಾದವನ್ನು ಅಥವಾ ಅವರ ಅಭಿಪ್ರಾಯವನ್ನು ಕೇಳಿ ನಾವು ಮಧ್ಯಂತರ ಆದೇಶ ನೀಡ್ಬೋದು. ಅವರ ಅಭಿಪ್ರಾಯವನ್ನು ಆಲಿಸದೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಆದೇಶ ನೀಡಲು ಬರೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೊತೆಗೆ KPSC ಪರ ವಕೀಲರಿಗೆ KPSCಗೆ ನೋಟಿಸನ್ನು ಜಾರಿಗೊಳಿಸಲು ಆದೇಶವನ್ನು ನೀಡಿತು. ನೆಕ್ಸ್ಟು ಅದೇನು ಹೇಳ್ತು, ಪರೀಕ್ಷೆಗೆ ಸಂಬಂಧಿಸಿದಂತೆ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು KPSCಗೆ ನಿರ್ದೇಶಿಸಿರುವ ಪೀಠವು ವಿಚಾರಣೆಯನ್ನು ಇದೇ 30ಕ್ಕೆ ಮುಂದೂಡಿದೆ. ಅಂದರೆ ಈ ಪರೀಕ್ಷೆ ರಿಲೇಟೆಡಾಗಿ ಏನು ಅನಿಸಿಸ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ 1:15 ಬಿಡೋ ಲಿಸ್ಟ್ ಇರ್ಬೋದು, ಬಟ್ ಫರ್ದರ್ ಏನೇ ಪ್ರೋಸೆಸ್ ಇರ್ಬೋದು, ಅವನ್ನು ಸ್ವಲ್ಪ ಈ ಒಂದು ಮುಂದಿನ ವಿಚಾರಣೆವರೆಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಬೇಡಿ ಎಂದು KPSCಗೆ ಡೈರೆಕ್ಷನ್ನ ಪೀಠ ಕೊಡ್ತು. ಅಂದರೆ ನಿರ್ದೇಶಿಸಿರೋ ಪೀಠವು ವಿಚಾರಣೆಯನ್ನು ಇದೇ 30ಕ್ಕೆ ಮುಂದೂಡ್ತು. ಓಕೆ, ನೆಕ್ಸ್ಟ್ ಇದು ಪ್ರೋಸೆಸ್ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಚಾರಣೆ ನೋಡೋಣ. ಒಟ್ಟು ಎಕ್ಸಾಮಿಗೆ ಏನು ಕಂಡು ಬಂದಿದ್ದ ದೋಷ ಅದಕ್ಕೆ KPSC ನೋಟಿಸ್ ಕೊಟ್ಟಿರೋದು ಇನ್ಫಾರ್ಮೇಷನ್ ಇದು. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಏನು ಫರ್ದರ್ ಇನ್ಫಾರ್ಮೇಷನ್ ಮತ್ತು ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಬರುತ್ತೆ, ಎಂಕ್ವೈರಿ ಏನಾಗುತ್ತೆ, ವಿಚಾರಣೆ ಏನಾಗುತ್ತೆ ಅಂತ ನೋಡಿ ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಇನ್ಫಾರ್ಮೇಷನ್ ಕ್ಲಾಸ್ನ ಮುಗಿಸ್ತಿದ್ದೀನಿ. ಒಂದ್ಸಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಆಲ್ ಆಫ್ ಯು ಥ್ಯಾಂಕ್ ಯು.